ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸೃಷ್ಟಿ ಸುರೇಶ್ ಪಾಟೀಲ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ದಿಗ್ಗೇವಾಡಿ. ಎಲ್ಲರಿಗೂ ನಮಸ್ಕಾರಗಳು. ಗೌರವಾನ್ವಿತ ಶಿಕ್ಷಕರೇ, ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಹಾಜರಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಇಂದು ನಾನು ಮಾತನಾಡುತ್ತಿರುವ ವಿಷಯ ಮೌಲ್ಯ ಶಿಕ್ಷಣದ ಅಗತ್ಯತೆ. ಇದು ಇಂದಿನ ಕಾಲಕ್ಕೆ ಅತ್ಯಂತ ತುರ್ತಾಗಿ ಬೇಕಾದ ವಿಷಯವಾಗಿದೆ. ಈಗ ಸ್ನೇಹಿತರೆ, ನಾನು ನಿಮಗೆಲ್ಲ ಮೌಲ್ಯ ಶಿಕ್ಷಣದ ಪರಿಚಯವನ್ನು ತಿಳಿಸಿಕೊಡುತ್ತೇನೆ. ಮಾನವನು ವಿಜ್ಞಾನದಲ್ಲಿ ಶತಮಾನದಷ್ಟು ಪ್ರಗತಿ ಸಾಧಿಸಿದ್ದಾನೆ. ಚಂದ್ರನಿಗೂ ಮಂಗಳನಿಗೂ ಕಾಲಿಟ್ಟಿದ್ದಾನೆ. ಕೈಯಲ್ಲಿ ಮೊಬೈಲ್, ಬಾಯಲ್ಲಿ ಇಂಟರ್ನೆಟ್ ಎಲ್ಲವೂ ಸಿಗುತ್ತದೆ. ಆದರೆ ಸ್ನೇಹಿತರೆ, ನಾವು ಈ ಪ್ರಗತಿಯ ಹಿಂದೆ ಒಂದು ಮಹತ್ವದ ವಿಷಯವನ್ನು ಅತಿ ನಿಧಾನವಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಅದು ಮೌಲ್ಯಗಳು. ತಂತ್ರಜ್ಞಾನ ಬೆಳವಣಿಗೆಯೊಂದಿಗೆ ನಮ್ಮ ಹೃದಯದ ಮೌಲ್ಯಗಳನ್ನು ಕ್ಷೀಣಿಸುತ್ತಿವೆ. ಸಮಾಜದಲ್ಲಿ ಹಿಂಸೆ, ದ್ವೇಷ, ಭ್ರಷ್ಟಾಚಾರ, ನಂಬಿಕೆಗಳ ಕೊರತೆ ಇವೆಲ್ಲವೂ ಮೌಲ್ಯಗಳ ಕುಸಿತದ ಪರಿಣಾಮಗಳಾಗಿವೆ. ಈಗ ಸ್ನೇಹಿತರೆ, ಮೌಲ್ಯ ಶಿಕ್ಷಣ ಅಂದ್ರೆ ಏನು? ಮೌಲ್ಯ ಶಿಕ್ಷಣ ಎಂದರೆ ಕೇವಲ ಪಾಠ್ಯ ಪುಸ್ತಕದಲ್ಲಿನ ವಿಷಯ ಮಾತ್ರವಲ್ಲ. ಅದು ಮಾನವನ ಒಳಗಿನ ಶ್ರೇಷ್ಠತೆಯನ್ನು ಬೆಳೆಸುವ ಒಂದು ವಿದ್ಯೆ. ಅದು ನಮಗೆ ಏನು ಸರಿಯೇ, ಏನು ತಪ್ಪು ಎನ್ನುವ ತಾರತಮ್ಯವನ್ನು ಕಲಿಸುತ್ತದೆ. ಅದು ಪ್ರೀತಿ, ಕರುಣೆ, ಪ್ರಾಮಾಣಿಕತೆ, ಗೌರವ ಇಂತಹ ಮೌಲ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತುವ ಒಂದು ಶಿಕ್ಷಣ. ಈಗಿನ ಕಾಲದ ಪರಿಸ್ಥಿತಿಯ ಬಗ್ಗೆ ಹೇಳಬೇಕಾದರೆ, ಇಂದು ಮಕ್ಕಳು ಬುದ್ಧಿವಂತರು, ತಂತ್ರಜ್ಞಾನದಲ್ಲಿ ಚುರುಕರು, ಆದರೆ ನೈತಿಕ ಮೌಲ್ಯಗಳಲ್ಲಿ ಹಿನ್ನಡೆ ಕಾಣಿಸುತ್ತಿದೆ. ನಮಗೆ ಅತಿ ಹೆಚ್ಚು ಜ್ಞಾನವಿದೆ, ಆದರೆ ಕಡಿಮೆ ಸಹಾನುಭೂತಿ. ಅತಿ ಹೆಚ್ಚು ಡಿಗ್ರಿಗಳಿವೆ, ಆದರೆ ಕಡಿಮೆ ಶ್ರದ್ಧೆ ಮತ್ತು ಶಿಸ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಮೌಲ್ಯ ಶಿಕ್ಷಣದ ಒಂದು ಕೊರತೆ. ನಮ್ಮ ಸಮಾಜದಲ್ಲಿ ನೈತಿಕತೆ ಕುಸಿದಾಗ ಅಭಿವೃದ್ಧಿ ಎಷ್ಟು ಹೆಚ್ಚಾದರೂ ಅದು ಶಾಶ್ವತವಲ್ಲ. ಒಬ್ಬ ವಿಜ್ಞಾನಿಯು ಪರಮಾಣು ಶಸ್ತ್ರವನ್ನು ತಯಾರಿಸಬಹುದು, ಆದರೆ ಆ ವಿಜ್ಞಾನಿಯು ಮೌಲ್ಯವಿಲ್ಲವನಾಗಿದ್ದರೆ ಆ ಶಸ್ತ್ರವನ್ನು ನಾಶಕ್ಕಾಗಿ ಕೂಡ ಬಳಸಬಹುದು. ಇಂದಿನ ಕಾಲದಲ್ಲಿ ಈ ಮೌಲ್ಯ ಶಿಕ್ಷಣ ಎಷ್ಟೊಂದು ಅಗತ್ಯತೆ ಇದೆ ಎಂದರೆ, ಈ ಮೌಲ್ಯ ಶಿಕ್ಷಣವು ಒಬ್ಬ ವ್ಯಕ್ತಿಯು ಉತ್ತಮ ಮಾಡುತ್ತದೆ. ಮೌಲ್ಯ ಶಿಕ್ಷಣವು ಮಕ್ಕಳಲ್ಲಿ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯನ್ನು ಬೆಳೆಸುತ್ತದೆ. ರಾಷ್ಟ್ರದ ಪ್ರಗತಿಗೆ ಬುನಾದಿ ಹಾಕುತ್ತದೆ. ಗಾಂಧೀಜಿ ಹೇಳಿದ್ದರು, ವಿದ್ಯೆ ಮನಸ್ಸಿನ, ದೇಹದ ಮತ್ತು ಆತ್ಮದ ಸಮನ್ವಯವಾಗಿರಬೇಕು. ಅಂದರೆ ಕೇವಲ ಬುದ್ಧಿಶಕ್ತಿಗೆ ಶಿಕ್ಷಣ ಕೊಟ್ಟರೆ ಸಾಕಾಗದು, ಹೃದಯಕ್ಕೂ ಶಿಕ್ಷಣ ನೀಡಬೇಕು. ಉದಾಹರಣೆಗಾಗಿ ಹೇಳಬೇಕೆಂದರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನವೇ ಒಂದು ಮೌಲ್ಯ ಶಿಕ್ಷಣದ ಪ್ರತೀಕ. ಅವರು ಶ್ರದ್ಧೆ, ಶಿಸ್ತು, ವಿನಯ, ದೇಶಭಕ್ತಿ ಇಂತಹ ಮೌಲ್ಯಗಳೊಂದಿಗೆ ತಮ್ಮ ಜೀವನವನ್ನು ನಡೆಸಿದ್ದರು. ಅವರ ಮಾತು ನೆನಪಿರಲಿ, ನೈತಿಕ ಶಿಕ್ಷಣವಿಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ ಎಂದು ಹೇಳಿದ್ದರು. ಈಗ ಸ್ನೇಹಿತರೆ, ಈ ಮೌಲ್ಯ ಶಿಕ್ಷಣ, ಪೋಷಕರ ಹಾಗೂ ಶಿಕ್ಷಕರ ಪಾತ್ರ ಈ ಮೌಲ್ಯ ಶಿಕ್ಷಣದಲ್ಲಿ ಎಷ್ಟೊಂದು ಮುಖ್ಯ ಇದೆ ಎಂದರೆ, ಈ ಮೌಲ್ಯ ಶಿಕ್ಷಣ ಶಾಲೆಯ ವಿಷಯ ಮಾತ್ರವಲ್ಲ, ಇದು ಮನೆಗಿಂತಲೇ ಆರಂಭವಾಗಬೇಕು. ಪೋಷಕರು ಮಕ್ಕಳಿಗೆ ನಡೆದು ತೋರಿಸಬೇಕು. ಶಿಕ್ಷಕರು ಮಕ್ಕಳಿಗೆ ಪುಸ್ತಕದ ಜೊತೆಗೆ ಜೀವನದ ಪಾಠವನ್ನು ಕಲಿಸಬೇಕು. ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಬೇಕು. ಅಲ್ಲಿ ಅವರಲ್ಲಿ ಕರುಣೆ ಮತ್ತು ಸಾಮಾಜಿಕ ಜವಾಬ್ದಾರಿಗಳು ಬೆಳೆಯುತ್ತವೆ. ಇನ್ನು ಸ್ನೇಹಿತರೆ, ನಾನು ಅಂತಿಮವಾಗಿ ಹೇಳಬೇಕಾದದ್ದು, ಮೌಲ್ಯ ಶಿಕ್ಷಣವಿಲ್ಲದ ಶಿಕ್ಷಣ ಅಸಂಪೂರ್ಣ. ಮೌಲ್ಯ ಶಿಕ್ಷಣವಿದ್ದರೆ ಮಾನವೀಯತೆ ಉಳಿಯುತ್ತದೆ. ಈ ಮೌಲ್ಯ ಶಿಕ್ಷಣವನ್ನು ನಾವೆಲ್ಲರೂ ನಮ್ಮ ದೇಹದ ಅಂಗಾಂಗವನ್ನಾಗಿ ಮಾಡಿಕೊಂಡರೆ ನಮ್ಮ ಸಮಾಜ ಉತ್ತಮವಾಗುತ್ತದೆ, ನಮ್ಮ ದೇಶ ಪ್ರಗತಿ ಹೊಂದುತ್ತದೆ, ನಮ್ಮ ಸಮಾಜದ ನೈತಿಕತೆ ಜೀವಂತವಾಗುತ್ತದೆ. ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು.